ಈ ದಿನಾಂಕದಂದು ಹುಟ್ಟಿದ ಹೆಂಗಸರು ಅದೃಷ್ಟವಂತರಾಗಿರುತ್ತಾರೆ. ಮನೆಗೆ ಲಕ್ಷ್ಮಿ ಇದ್ದಂತೆಯೇ ಸುಖ ಸಂಪತ್ತನ್ನು ತರಬಲ್ಲರು ಎಂಬ ನಂಬಿಕೆ ನಮ್ಮ ಸಂಪ್ರದಾಯದಲ್ಲಿ ಬಹಳ ಹಿಂದಿನಿಂದಲೂ ಇದೆ. ಇದು ವಿಶೇಷವಾಗಿ ಸಂಖ್ಯಾಶಾಸ್ತ್ರ ಅಂದರೆ ನ್ಯೂಮರಾಲಜಿ ಹಾಗೂ ಜ್ಯೋತಿಷ್ಯದ ಆಧಾರದ ಮೇಲೆ ರೂಪುಗೊಂಡ ಒಂದು ಆಧ್ಯಾತ್ಮಿಕ ಕಲ್ಪನೆ. ಕೆಲವು ದಿನಾಂಕಗಳಲ್ಲಿ ಹುಟ್ಟಿದ ಮಹಿಳೆಯರು ಸಹಜವಾಗಿ ಧನ, ಭಾಗ್ಯ, ಪ್ರೀತಿ ಮತ್ತು ಶಾಂತಿಯ ಸಂಕೇತವಾಗಿರುತ್ತಾರೆ ಎಂದು ನಂಬಲಾಗುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಜನ್ಮ ದಿನಾಂಕವು ವ್ಯಕ್ತಿಯ ಸ್ವಭಾವ, ಭವಿಷ್ಯ ಮತ್ತು ಜೀವನದ ದಿಕ್ಕಿನ ಮೇಲೆ ಪ್ರಭಾವ ಬೀರುತ್ತದೆ. ಪ್ರತಿಯೊಂದು ಸಂಖ್ಯೆಗೂ ಒಂದು ವಿಶೇಷ ಶಕ್ತಿ ಮತ್ತು ಗ್ರಹದ ಪ್ರಭಾವ ಇರುತ್ತದೆ. ಆದ್ದರಿಂದಲೇ ಕೆಲವು ದಿನಾಂಕಗಳಲ್ಲಿ ಹುಟ್ಟಿದ ಮಹಿಳೆಯರು ಹೆಚ್ಚು ಅದೃಷ್ಟಶಾಲಿಗಳು, ಮನೆಗೆ ಲಕ್ಷ್ಮಿಯಾಗಿ ಕಾಣಿಸಿಕೊಳ್ಳುತ್ತಾರೆ ಎಂಬ ಮಾತು ಪ್ರಸಿದ್ಧವಾಗಿದೆ. ಮೊದಲು 3, 12, 21 ಮತ್ತು 30ರಂದು ಹುಟ್ಟಿದ ಹೆಂಗಸರು ಬಗ್ಗೆ ನೋಡೋಣ. ಇವರು ಗುರು ಗ್ರಹದ ಪ್ರಭಾವದಲ್ಲಿರುತ್ತಾರೆ. ಗುರು ಗ್ರಹವು ಜ್ಞಾನ, ಧನ, ಶುಭ ಫಲಗಳ ಸಂಕೇತ. ಈ ದಿನಾಂಕಗಳಲ್ಲಿ ಹುಟ್ಟಿದವರು ಮನೆಯಲ್ಲಿ ಸದಾ ಸಂತೋಷದ ವಾತಾವರಣವನ್ನು ನಿರ್ಮಿಸುತ್ತಾರೆ. ಇವರಿಗೆ ಸಹಜವಾದ ನಾಯಕತ್ವ ಗುಣ, ಬುದ್ಧಿವಂತಿಕೆ ಮತ್ತು ಮಾತಿನ ಚಾತುರ್ಯ ಇರುತ್ತದೆ. ಇವರ ಸಾನ್ನಿಧ್ಯದಲ್ಲಿರುವ ಕುಟುಂಬಕ್ಕೆ ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ಉತ್ತಮ ಬೆಳವಣಿಗೆ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಇದೇ ರೀತಿ 6, 15 ಮತ್ತು 24ರಂದು ಹುಟ್ಟಿದ ಹೆಂಗಸರು ಶುಕ್ರ ಗ್ರಹದ ಪ್ರಭಾವದಲ್ಲಿರುತ್ತಾರೆ. ಶುಕ್ರನು ಸೌಂದರ್ಯ, ಪ್ರೀತಿ, ಐಶ್ವರ್ಯ ಮತ್ತು ವೈಭವದ ಸಂಕೇತ. ಈ ದಿನಾಂಕದಲ್ಲಿ ಹುಟ್ಟಿದ ಮಹಿಳೆಯರು ಮನೆಗೆ ಬಂದರೆ ಅದು ಕೇವಲ ಮನೆಯಲ್ಲ, ಮಹಾಲಕ್ಷ್ಮಿಯ ನಿವಾಸ ಎನ್ನುವಷ್ಟು ಶಾಂತಿ ಮತ್ತು ಸಮೃದ್ಧಿ ತುಂಬುತ್ತದೆ ಎಂದು ಹೇಳುತ್ತಾರೆ. ಇವರು ಕುಟುಂಬವನ್ನು ಒಟ್ಟುಗೂಡಿಸುವ ಶಕ್ತಿ ಹೊಂದಿರುತ್ತಾರೆ. ಪತಿ ಮತ್ತು ಕುಟುಂಬದ ಜೀವನದಲ್ಲಿ ಸಂತೋಷ, ಐಶ್ವರ್ಯ ಮತ್ತು ನೆಮ್ಮದಿ ಹೆಚ್ಚಿಸುವಲ್ಲಿ ಇವರ ಪಾತ್ರ ಮಹತ್ವದ್ದಾಗಿದೆ. ಮತ್ತೊಂದು ಪ್ರಮುಖ ಗುಂಪು ಎಂದರೆ 1, 10, 19 ಮತ್ತು 28ರಂದು ಹುಟ್ಟಿದ ಹೆಂಗಸರು. ಇವರು ಸೂರ್ಯನ ಪ್ರಭಾವದಲ್ಲಿದ್ದು ನಾಯಕತ್ವ ಮತ್ತು ಆತ್ಮವಿಶ್ವಾಸದ ಸಂಕೇತವಾಗಿರುತ್ತಾರೆ. ಇವರು ತಮ್ಮ ಕುಟುಂಬವನ್ನು ಮುನ್ನಡೆಸುವ ಶಕ್ತಿ ಹೊಂದಿದ್ದು ಯಾವುದೇ ಸಂಕಷ್ಟ ಬಂದರೂ ಧೈರ್ಯದಿಂದ ಎದುರಿಸುತ್ತಾರೆ. ಇವರಿಂದ ಮನೆಗೆ ಗೌರವ, ಸ್ಥಾನಮಾನ ಮತ್ತು ಯಶಸ್ಸು ಹೆಚ್ಚಿಸುತ್ತದೆ. ಇವರು ಮನೆಯ ಆಧಾರ ಸ್ತಂಭಗಳಾಗಿ ಕಾಣಿಸಿಕೊಳ್ಳುತ್ತಾರೆ. 2, 11, 20 ಮತ್ತು 29ರಂದು ಹುಟ್ಟಿದ ಹೆಂಗಸರು ಚಂದ್ರನ ಪ್ರಭಾವದಲ್ಲಿರುತ್ತಾರೆ. ಇವರು ತುಂಬ ಸಂವೇದನಾಶೀಲರು, ಪ್ರೀತಿಪೂರ್ಣರು ಮತ್ತು ಕಾಳಜಿ ವಹಿಸುವ ಸ್ವಭಾವದವರು. ಇವರನ್ನು ಮನೆಗೆ ದೇವತೆ ಎಂದು ಕರೆಯಬಹುದು. ಇವರಿಂದ ಕುಟುಂಬದಲ್ಲಿ ಪ್ರೀತಿ, ಕಾಳಜಿ ಮತ್ತು ಭಾವನಾತ್ಮಕ ಸಮತೋಲನ ಸಿಗುತ್ತದೆ. ಇವರು ಕುಟುಂಬದ ಪ್ರತಿಯೊಬ್ಬರ ನೋವನ್ನು ಅರಿತು ಅವರಿಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಹಾಗೆ 9, 18 ಮತ್ತು 27ರಂದು ಹುಟ್ಟಿದ ಹೆಂಗಸರು ಮಂಗಳ ಗ್ರಹದ ಪ್ರಭಾವದಲ್ಲಿದ್ದು ಶಕ್ತಿ, ಧೈರ್ಯ ಮತ್ತು ಸಾಧನೆಯ ಸಂಕೇತ. ಇವರು ಜೀವನದಲ್ಲಿ ಏನೇ ಸವಾಲು ಬಂದರೂ ಅದನ್ನು ಜಯಿಸುವ ಶಕ್ತಿ ಹೊಂದಿರುತ್ತಾರೆ. ಇವರು ಮನೆಗೆ ಧೈರ್ಯ, ಉತ್ಸಾಹ ಮತ್ತು ಪ್ರಗತಿಯ ದಾರಿ ತೋರಿಸುತ್ತಾರೆ. ಇಂತಹ ಮಹಿಳೆಯರನ್ನು ಲಕ್ಷ್ಮಿಗೆ ಹೋಲಿಸುವುದಕ್ಕೆ ಕಾರಣ ಏನು ಎಂದರೆ ಇವರಲ್ಲಿ ಇರುವ ಗುಣಗಳು. ಲಕ್ಷ್ಮೀ ದೇವಿ ಎಂದರೆ ಕೇವಲ ಹಣದ ದೇವತೆಯಲ್ಲ, ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಸೌಭಾಗ್ಯದ ಸಂಕೇತ. ಇದೇ ಗುಣಗಳು ಈ ದಿನಾಂಕದಲ್ಲಿ ಹುಟ್ಟಿದ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತವೆ. ಇವರ ಸಾನ್ನಿಧ್ಯದಿಂದ ಮನೆಯ ವಾತಾವರಣ ಬದಲಾಗುತ್ತದೆ. ಮನೆಯಲ್ಲಿರುವ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ. ಹಣದ ಪ್ರವಾಹ ನಿಧಾನವಾಗಿ ಹೆಚ್ಚುತ್ತದೆ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚುತ್ತದೆ. ಇದನ್ನೇ ಜನರು ಮನೆಗೆ ಲಕ್ಷ್ಮಿ ಬಂದಂತೆ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯ ಗಮನದಲ್ಲಿರಬೇಕು. ಜನ್ಮ ದಿನಾಂಕವು ಕೇವಲ ಒಂದು ಸೂಚನೆ ಮಾತ್ರ. ವ್ಯಕ್ತಿಯ ನಡವಳಿಕೆ, ಪರಿಶ್ರಮ, ಮನಸ್ಸಿನ ಶುದ್ಧತೆ ಮತ್ತು ಧರ್ಮಾಚರಣೆ ಕೂಡ ಬಹಳ ಮುಖ್ಯ. ಕೇವಲ ದಿನಾಂಕದಿಂದಲೇ ಜೀವನ ಸಂಪೂರ್ಣ ಬದಲಾಗುವುದಿಲ್ಲ, ಆದರೆ ಅದು ಒಂದು ಶಕ್ತಿಯಂತೆ ಕೆಲಸ ಮಾಡಬಹುದು. ಸಂಖ್ಯಾಶಾಸ್ತ್ರವು ಹೇಳುವಂತೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಂಖ್ಯೆಯ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡರೆ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷ ಪಡೆಯಬಹುದು. ಉದಾಹರಣೆಗೆ, ಸಕಾರಾತ್ಮಕ ಚಿಂತನೆ, ಧಾರ್ಮಿಕ ನಂಬಿಕೆ, ಕುಟುಂಬದ ಪ್ರೀತಿ ಇವುಗಳನ್ನು ಪಾಲಿಸಿದರೆ ಯಾವುದೇ ದಿನಾಂಕದಲ್ಲಿ ಹುಟ್ಟಿದವರು ಅದೃಷ್ಟವಂತರೇ ಆಗಬಹುದು.
ಒಟ್ಟಿನಲ್ಲಿ ಕೆಲವು ವಿಶೇಷ ದಿನಾಂಕಗಳಲ್ಲಿ ಹುಟ್ಟಿದ ಹೆಂಗಸರು ಸಹಜವಾಗಿಯೇ ಆಕರ್ಷಕತೆ, ಭಾಗ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿರುತ್ತಾರೆ ಎಂಬ ನಂಬಿಕೆ ಇದೆ. ಇವರನ್ನು ಮನೆಗೆ ಬಂದ ಲಕ್ಷ್ಮಿ ಎಂದು ಪರಿಗಣಿಸುವುದು ನಮ್ಮ ಸಂಸ್ಕೃತಿಯ ಒಂದು ಸುಂದರ ಭಾಗ. ಆದರೆ ನಿಜವಾದ ಲಕ್ಷ್ಮಿ ಎಂದರೆ ಒಳ್ಳೆಯ ಗುಣಗಳು, ಪ್ರೀತಿ ಮತ್ತು ಧರ್ಮವೇ ಎಂಬುದನ್ನು ಮರೆಯಬೇಡಿ. ಈ ಕಾರಣಗಳಿಂದಲೇ ಈ ದಿನಾಂಕದಂದು ಹುಟ್ಟಿದ ಹೆಂಗಸರು ಅದೃಷ್ಟವಂತರಾಗಿರುತ್ತಾರೆ. ಮನೆಗೆ ಲಕ್ಷ್ಮಿ ಇದ್ದಂಗೆ ಎಂಬ ಮಾತು ಜನರಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.